ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಯೂನಿಫಾರ್ಮ್ದು ಪ್ಯಾಂಟ್ನ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ರಿ, ಬಟ್ಟೆನ ಈ ತರ ಫೋಲ್ಡ್ ಮಾಡ್ಕೊರಿ. ಇಲ್ಲಿಂದ ನೋಡ್ರಿ, ಇದು ಪನ್ನ ಜಾಸ್ತಿ ಬರ್ತೈತಿ ಅಂದ್ರ ಅಷ್ಟೇ ಈ ತರ ಫೋಲ್ಡ್ ಮಾಡ್ರಿ. ಇಲ್ಲ ಪನ್ನ ಬರಂಗಿಲ್ಲ ಅಂತ ಅಂದ್ರ ಸ್ವಲ್ಪ ಫೋಲ್ಡಿಂಗ್ ನ ಚೇಂಜ್ ಮಾಡ್ಕೊರಿ. ನೋಡ್ರಿ, ಈ ತರ ಫೋಲ್ಡ್ ಮಾಡ್ರಿ. ನಾ ಮೊದ್ಲೇ ಪನ್ನ ತೋರಿಸಿದ್ನಲ್ಲ, ಆ ತರ ಫೋಲ್ಡಿಂಗ್ ಮಾಡಿದ್ರು ಕರೆಕ್ಟ್ ಆಗಿ ಬರ್ತಾ. ಬಟ್ ಅದ್ ಪನ್ನ ಜಾಸ್ತಿ ಬರ್ಲಿಲ್ಲ. ಒಂದೊಂದ್ ಬಟ್ಟೆ ಏನಿರ್ತಾವ ಸ್ವಲ್ಪ ಜಾಸ್ತಿ ಇರ್ತಾವಲ್ ಪನ್ನ, ಆ ತರ ಇದ್ದಿದ್ದಕ್ಕೆ ಬರ್ತೈತೆ ಅದು. ಈ ತರ ಫೋಲ್ಡ್ ಮಾಡ್ರಿ. ಫಸ್ಟ್ ನೋಡ್ರಿ, ಪ್ಯಾಂಟಿಂದು ಉದ್ದ ಎಷ್ಟೈತೆ ಅಂತ ಹೇಳಿ ನೋಡ್ಕೊರಿ. ಟೋಟಲ್ ಆಗಿ ಪ್ಯಾಂಟಿನ ಉದ್ದ ಎಷ್ಟೈತಿ ಅಂತಂದ್ರ 36 ಐತಿ. ಇವಾಗ ಇದಕ್ಕೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ನೋಡ್ಕೊರಿ. ಟೋಟಲ್ ಆಗಿ ಎಷ್ಟೈತಿ ಅಂದ್ರ 36 ಐತಿ ಉದ್ದ. 36 ಒಳಗ ನಾವು ಬೆಲ್ಟ್ ಹಚ್ತೀವಲ್ಲ ಮೇಲ್ಗಡೆ, ಅದನ್ನ 8 ಇಂಚ್ ಅಷ್ಟು ನಾವು ಬೆಲ್ಟ್ ನ ಹಚ್ಬೇಕು. ಅಂದ್ರೆ ಇಲ್ಲಿ ಈ ತರ ನೋಡ್ರಿ, ಇಲ್ಲಿ ಬೆಲ್ಟ್ ಹಚ್ಚಾರಲ್ಲ, ಈ ಬೆಲ್ಟ್ ನ 8 ಇಂಚ್ ಹಚ್ಬೇಕು. ಹಂಗಾಗಿ ಈ 36 ಒಳಗ 8 ಇಂಚ್ ನ ಮೈನಸ್ ಮಾಡ್ಕೋಬೇಕು. ಎಷ್ಟ್ ಆಗ್ತೈತಿ? 36 ಒಳಗ 8 ಇಂಚ್ ಲೆಸ್ ಮಾಡ್ಕೊಂಡ್ವಿ ಅಂದ್ರ 28 ಇಂಚ್ ಆಗ್ತೈತಿ. ಇದಕ್ಕೆ ನಾವು ಪ್ಲಸ್ 2 ಇಂಚ್ ಪ್ಲಸ್ ಮಾಡ್ಕೋಬೇಕು. ಏನಕ್ಕಂತಂದ್ರ ನಾವ್ ಇಲ್ಲಿ ಫೋಲ್ಡ್ ತಗೊಂತೀವಲ್ಲ, ಕ್ಯಾನ್ವಾಸ್ ಹಾಕಿ ಫೋಲ್ಡ್ ತಗೊಳಕ 2 ಇಂಚ್ ಬೇಕು. ಹಂಗಾಗಿ ಎಷ್ಟಾಗ್ತೈತಿ? ಟೋಟಲ್ 30 ಇಂಚ್ ಉದ್ದಾನ ತಗೋಬೇಕೀಗ ನಾವು. ಇಲ್ಲಿಂದ ನೋಡ್ರಿ, 30 ಇಂಚ್ ತಗೋರಿ ಉದ್ದಾನ. ನೋಡ್ರಿ, ಇಲ್ಲಿಂದ ಪ್ಯಾಂಟಿಂದು ಬಿಡ್ತು ನಾನು ಎಷ್ಟು ತಗೊಂಡಿದ್ದೀನಿ ಅಂತಂದ್ರೆ 21 ಇಂಚ್ನ ತಗೊಂಡಿದ್ದೀನಿ. ಇಲ್ಲಿವರೆಗೂ ತಗೋಬಹುದು, ಬಟ್ ನೀರಿಗೆ ತುಂಬಾ ಜಾಸ್ತಿ ಬಂದ್ಬಿಡ್ತಾವ. ಹಂಗಾಗಿ ನಾನು ಅಷ್ಟು ಬಟ್ಟೆನ ಬಿಡಾಕತ್ತೀನಿ. ನಿಮಗೆ ಜಾಸ್ತಿ ನೀರಿಗೆ ಬೇಕು ಅಂತಂದ್ರೆ ನೀವು ಅಲ್ಲಿವರೆಗೂ ತಗೋರಿ, ನಡಿತೈತಿ. ನೆಕ್ಸ್ಟ್ ನಾವಿಲ್ಲಿ ಕೆಳಗಡೆ 8 ಇಂಚ್ನ ತಗೋಬೇಕು ಕಾಲ್ ಹತ್ರ. ನೆಕ್ಸ್ಟ್ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ನೀಟಾಗಿ ಮಾರ್ಕಿಂಗ್ ಮಾಡ್ಕೊರಿ. ಯಾಕಂದ್ರೆ ಇಲ್ಲಿ ನಾವು ಮೇಲ್ಗಡೆ 8 ಇಂಚ್ ಬೆಲ್ಟ್ ಹಚ್ತೀವಿ. ಹಂಗಾಗಿ ಇಲ್ಲಿ 8 ಇಂಚ್ ಮೇಲ್ಗಡೆ ಬಿಡಬೇಕು. ಬಿಟ್ಟು ಇಲ್ಲಿ 16 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಅಂದ್ರೆ ಈ 8 ಇಂಚ್ ಬಿಟ್ಟು ಇಲ್ಲಿ 16 ಬರುತ್ತಲ್ಲ, ಈ ಮಾರ್ಕಿಂಗ್ಗೆ ಮಾರ್ಕ್ ಹಾಕೋರಿ. ಮಾರ್ಕ್ ಹಾಕೊಂಡು ಇಲ್ಲಿ ಶೇಪ್ ಕೊಡ್ರಿ. ಇನ್ನೊಂದು ಇಂಚ್ ಎಕ್ಸ್ಟ್ರಾನೇ ತಗೊಂಡ್ಬಿಡ್ತೀನಿ. ಟೋಟಲ್ ಇಲ್ಲಿಂದ 22 ಇಂಚ್ ಆಗ್ತೈತೆ. ಹಂಗಾದ್ರ ಇಷ್ಟೇ ಮಾರ್ಕಿಂಗ್. ಇದು ನಾವು ಪ್ಯಾಂಟಿಂದ ಏನ್ ಬಹಳ ಈಸಿ ಮಾರ್ಕಿಂಗ್ ಮಾಡ್ಬೋದು. ಫಸ್ಟ್ ಇಷ್ಟು ಕಟಿಂಗ್ ಮಾಡ್ಕೊರಿ, ಆಮೇಲೆ ಬೆಲ್ಟ್ ಮಾರ್ಕಿಂಗ್ ನ ತಿಳಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಈ ಲೈನ್ ಹಾಕುವಾಗ ಪೂರ್ತಿ ಮತ್ತೆ ಒಳಗಡೆ ಬರಬಾರ್ದು. ಒಂದ್ ಸ್ವಲ್ಪ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಹೊರಗಡೆ ಶೇಪ್ ನ ತಕೋರಿ. ಹಂಗಾದ್ರೆ ಅಂದ್ರೆ ನಮ್ಗೆ ಇಲ್ಲಿ ಪ್ಯಾಂಟಿಂದ ಅಗಲ ಬರ್ಬೇಕಲ್ಲ ಜಾಸ್ತಿ. ಹಂಗಾಗಿ ಅಲ್ಲಿ ಮತ್ತೆ ಪೂರ್ತಿ ಟೈಟ್ ಆಗಿ ಬರೋ ತರ ನೀವು ಒಳಗಡೆ ಮಾರ್ಕ್ ಮಾಡ್ಕೋಬೇಡ್ರಿ.
ನೋಡ್ರಿ ಇಲ್ಲಿ ಬಟ್ಟೆ ಉಳಿದಿರ್ತೈತಲ್ಲ ಇದೇ ಬಟ್ಟೆನ ತಗೋರಿ. ಇವಾಗ ನಾವು ಇದ್ರಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಬೆಲ್ಟ್ನ. ನೋಡ್ರಿ ಇವಾಗ ಬೆಲ್ಟ್ಗೆ ನಾವು ಎಷ್ಟು ಉದ್ದ ಬಿಟ್ಟಿದ್ವಿ ಅಂತಂದ್ರೆ 8 ಇಂಚು ಬೆಲ್ಟ್ ಹಚ್ಕೋಬೇಕಂತ ಹೇಳಿ ಬಿಟ್ಟಿದ್ವಿ. ಅದಕ್ಕೆ ನಾವು 1 ಇಂಚು ಪ್ಲಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ನಾವು ಕಸಿ ಹಾಕ್ಬೇಕಲ್ಲ, ಈ ತರ ಫೋಲ್ಡ್ ಮಾಡ್ತೀವಿ. 1 ಇಂಚು ಇಲ್ಲ 1.5 ಇಂಚ್ ಮಾಡ್ಕೋರಿ. ಇಲ್ಲಿ ಒಂದ್ ಸ್ವಲ್ಪ ದೊಡ್ಡದಾಗಿ ಫೋಲ್ಡ್ ಮಾಡ್ಕೋರಿ. ಅಂದ್ರೆ ಈಗ ಟೋಟಲ್ ಆಗಿ 9.5 ಇಂಚು ಉದ್ದ ತಗೋರಿ. ನೆಕ್ಸ್ಟ್ ಇಲ್ಲಿಂದ ಅಗಲ ಎಷ್ಟು ತಗೋರಿ ಬೆಲ್ಟಿಂದ ಅಂತಂದ್ರ 11.5 ಇಂಚು ತಗೋರಿ. ಇಲ್ಲ 11.5 ಇಂಚ್ ಇಲ್ಲ ಅಂತಂದ್ರೆ ಅಂದ್ರೆ ಇವಾಗ ಇದು ಬಟ್ಟೆ ಹರಿಸ್ಕೊಂಡ್ ಬಂದಾರ ಅವರು, ಹಂಗಾಗಿ ಇದು ಸ್ವಲ್ಪ ಜಾಸ್ತಿ ಐತೆ ಅಂತ ನಾ ಅಗಲ ತಗೊಂಡಿದ್ದೀನಿ. ಸ್ಕೂಲಲ್ಲಿ ಕೊಟ್ಟಿರ್ತಾರಲ್ಲ ಯೂನಿಫಾರ್ಮ್ ಬಟ್ಟೆ, ಅವು ಸ್ವಲ್ಪ ವಿಡ್ತ್ ಜಾಸ್ತಿ ಇರಂಗಿಲ್ಲ. ಅದಕ್ಕೆ ನೀವು 10 ಇಲ್ಲ 10.5 ತಗೊಂಡ್ರು ನಡಿತೈತಿ, ತಗೋರಿ. ಯಾಕಂದ್ರೆ ಅದು ಬಟ್ಟೆ ಎಷ್ಟು ಅಡ್ಜಸ್ಟ್ ಮಾಡಿದ್ರು ಬರಂಗಿಲ್ಲ ನಮಗ, ಕಡಿಮೆನೆ ಬೀಳ್ತಿರ್ತ ಪ್ಯಾಂಟಿಂದ, ಹಂಗಾಗಿ. ನೆಕ್ಸ್ಟ್ ಇದನ್ನ ಸ್ಟಿಚ್ ಮಾಡೋಣ ಬರ್ರಿ. ಈಗ ಬರ್ರಿ ಇವಾಗ ಪ್ಯಾಂಟ್ ನ ಸ್ಟಿಚ್ ಮಾಡೋಣ. ಫಸ್ಟ್ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಇನ್ನೊಂದು ಪ್ಯಾಂಟ್ ಇಂದು ಪೀಸ್ ನ ರೆಡಿ ಮಾಡ್ಕೊಳ್ಳೋಣ. ಇದು 2 ಪೀಸ್ ತಗೊಂಡಿದ್ದೀನಿ ನಾನು ಕ್ಯಾನ್ವಾಸ್, ಕಾಲಿನ ಹತ್ರ ಫೋಲ್ಡ್ ಮಾಡೋದಕ್ಕೆ. ಎಲ್ಲಿ ಜಾಯಿಂಟ್ ಬಂದಿರ್ತೈತಿ ಅಲ್ಲಿ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ರಿ, ನೀಟಾಗಿ ಕಾಣಿಸ್ತೈತಿ ಫಿನಿಶಿಂಗ್. ಇಲ್ಲಿ ಒಂದ್ ಸ್ವಲ್ಪ ಅರ್ಧ ನೀವು ಈ ತರ ಫೋಲ್ಡ್ ಮಾಡ್ಕೊರಿ. 2 ಸೈಡ್ ಅದೇ ರೀತಿನೇ ಫೋಲ್ಡ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಇಲ್ಲಿ 1 ಇಂಚ್ ಅಷ್ಟು ಬಟ್ಟೆ ಹಾಕ್ಬೇಕು, ಆ ತರ ಫೋಲ್ಡ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಹೊಲಿಗೆ ಹಾಕೋರಿ. ನೆಕ್ಸ್ಟ್ ನೋಡಿ ಇಲ್ಲಿ ಒಂದ್ ಸ್ವಲ್ಪ ಈ ತರ ಬಟ್ಟೆ ಓಪನ್ ಬಿಟ್ಕೊಂಡು ಹೊಲಿಗೆನ ಹಾಕೋರಿ. ಇಲ್ಲಿ ಈ ತರ ಬಟ್ಟೆ ಫೋಲ್ಡ್ ಮಾಡಿ ಒಂದ್ ಹೊಲಿಗೆನ ಹಾಕ್ರಿ, ಹಂಗಾದ್ರೆ ಫಿನಿಶಿಂಗ್ ನೀಟಾಗಿ ಕಾಣಿಸ್ತೈತಿ. ಇಲ್ಲಿ ಕಚ್ಚಾ ಹೊರಗಡೆ ಕಾಣಂಗಿಲ್ಲ. ನೋಡ್ರಿ ಇವಾಗ ಈ ಸೈಡ್ನು ಹೊಲಿಗೆ ಹಾಕ್ರಿ, ಮತ್ತೆ ಈ ಸೈಡ್ನು ಹೊಲಿಗೆನ ಹಾಕ್ರಿ. ಫಸ್ಟ್ ನೋಡಿ. ನೆಕ್ಸ್ಟ್ ಇವಾಗ ಕಾಲಿನ ಹತ್ರ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಇದನ್ನ ಕ್ಯಾನ್ವಾಸ್ ನ ಅಟ್ಯಾಚ್ ಮಾಡ್ಕೋರಿ. ನಾನು ಪೂರ್ತಿ ದಪ್ಪ ಆಗ್ತೈತೆ ಅಂತ ಹೇಳಿ ಪೇಪರ್ ಕ್ಯಾನ್ಸ್ ನ ಯೂಸ್ ಮಾಡತ್ತೀನಿ, ನೀವು ಬೇಕಾದ್ರೆ ಕ್ಯಾನ್ವಾಸ್ ಆದ್ರೂ ಯೂಸ್ ಮಾಡ್ಕೋರಿ. ನಾನು ಯಾವ ತರ ವಿಡಿಯೋದಲ್ಲಿ ಫೋಲ್ಡ್ ಮಾಡತ್ತೀನಿ ನೋಡ್ರಿ, ಸೇಮ್ ಅದೇ ರೀತಿನೇ ಫೋಲ್ಡ್ ಮಾಡ್ರಿ.
ನೋಡಿ ಈ ತರ ಹೊಲಿಗೆ ಹಾಕೋರಿ. ಈ ಸೈಡ್ ಸೇಮ್ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಎರಡು ಸೈಡ್. ನೆಕ್ಸ್ಟ್ ಇವಾಗ ಇವೆರಡನ್ನು ಈ ತರ ಫೋಲ್ಡ್ ಮಾಡ್ಕೊಂಡು ಸ್ಟ್ರೇಟ್ ಆಗಿ ಹೊಲಿಗೆ ಹಾಕೋರಿ. ನಾವು ಈ ತರ ಬಟ್ಟೆ ನೋಡ್ರಿ ಇವೆರಡನ್ನು ಸೇರಿಸಿದಾಗ ಇಲ್ಲಿ ನಮ್ಗೆ ಜಾಯಿಂಟ್ ಕರೆಕ್ಟ್ ಆಗಿ ಬರ್ಬೇಕಿದು. ಈ ಜಾಯಿಂಟ್ ಕರೆಕ್ಟ್ ಆಗಿ ಬಂದ್ರೆ ನಮ್ಗೆ ಪ್ಯಾಂಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಇವು ಸ್ವಲ್ಪ ಹೆಚ್ಚು ಕಡಿಮೆ ಬಂದು ಅಂತಂದ್ರೆ ಸ್ಟಿಚ್ ಮಾಡಿದಾಗ ಸ್ವಲ್ಪ ಮಿಸ್ಟೇಕ್ ಆಗಿರ್ತೈತಿ. ಹಂಗಾಗಿ ಕರೆಕ್ಟ್ ಆಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೊ. ನೆಕ್ಸ್ಟ್ ನೋಡಿ ಪ್ಯಾಂಟ್ ಮಾಡ್ಕೊರಿ. ಇವಾಗ ಈ ಬೆಲ್ಟ್ ತಗೊಂಡು ಕರೆಕ್ಟ್ ಆಗಿ ನೋಡ್ಕೊರಿ ನೀರಿಗೆ ನಾವು ಎಷ್ಟು ಇಡಬೇಕು ಅಂತ ಹೇಳಿ. ಈ ಜಾಯಿಂಟ್ ಇರುತ್ತಲ್ಲ ಈ ಜಾಯಿಂಟ್ ನ ಕರೆಕ್ಟ್ ಆಗಿ ಈ ಜಾಯಿಂಟ್ ಕೂಡಿಸಿ ಮಾರ್ಕ್ನ ಮಾಡ್ಕೊರಿ. ನೋಡ್ರಿ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಐತಲ್ಲ ನಾವ್ ಇದನ್ನ ನೀರಿಗೆ ಮಾಡ್ಕೋಬೇಕು. ಈ ಸೈಡ್ ಸೇಮ್ ಅದೇ ತರನ. ನೀವು ನೀರಿಗೆ ಮಾಡುವಾಗ ಇವನ್ ಸ್ವಲ್ಪ ಚಿಕ್ಕ ಮಾಡ್ರಿ, ಹಂಗಾದ್ರೆ ಚೆನ್ನಾಗಿ ಬರ್ತೈತಿ. ಪೂರ್ತಿ ದೊಡ್ಡ ಮಾಡ್ಬಿಟ್ರೆ ಒಂದ್ ಸ್ವಲ್ಪ ಕಡಿಮೆ ಬರ್ತಾ ಹೋಗು, ಹಂಗಾಗಿ ನೀಟಾಗಿ ಕಾಣಂಗಿಲ್ಲ. ಸ್ವಲ್ಪ ಸಣ್ಣದಾಗಿ ಮಾಡ್ತಾ ಹೋಗ್ರಿ. ಇವಾಗ ನೋಡ್ರಿ ಒಂದ್ಸರಿ ಅಳತೆ ಮಾಡ್ಕೊರಿ ಕರೆಕ್ಟ್ ಆಯ್ತಾನ ಇಲ್ಲ ಅಂತ ಹೇಳಿ. ಇನ್ನೊಂದ್ ಚೂರ್ ಬಟ್ಟೆ ಎಕ್ಸ್ಟ್ರಾ ಆಗ್ತೈತಿ. ನಾವು ಇದನ್ನ ಬೆಲ್ಟ್ ನ ಅಟ್ಯಾಚ್ ಮಾಡುವಾಗ ಈ ಸೈಡ್ ಒಂದು ಮತ್ತೆ ಇನ್ನೊಂದ್ ಸೈಡ್ ಒಂದು ಎರಡನ್ನ ನಾವು ನೀರ್ಗೆ ಹಿಡಿದ್ರೆ ಕರೆಕ್ಟ್ ಆಗಿ ಬರ್ತೈತಿ. ಹಂಗಾಗಿ ಸ್ಟಿಚ್ ಮಾಡೋಣ ಬರ್ರಿ. ಈಗ ನೋಡ್ರಿ ನಾವು ಬೆಲ್ಟ್ ನ ಅಟ್ಯಾಚ್ ಮಾಡುವಾಗ ನಮ್ಗ ಈ ಪೀಸ್ ಏನಾದ್ರೂ ನಮ್ಗ ಸೀದಾ ಇತ್ತು ಅಂದ್ರೆ ನಾವ್ ಇದನ್ನ ಉಲ್ಟಾ ಇಟ್ಕೋಬೇಕು ಈ ತರ ಒಳಗಡೆ. ಇಲ್ಲ ನಾವು ಬೆಲ್ಟ್ ಪೀಸ್ ಏನಾದ್ರೂ ಸೀದಾ ಇಟ್ಟಿವಿ ಅಂತಂದ್ರೆ ಇದನ್ನ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಈ ತರ ರೌಂಡ್ ಆಗಿ. ನೋಡಿ ನಾ ಈಗ ಇದು ಬೆಲ್ಟ್ ನ ಉಲ್ಟಾ ಮಾಡಿದೀನಿ, ಇದನ್ನ ನಾನು ಸೀದಾ ಮಾಡಿದೀನಿ. ಇವಾಗ ಈ ತರ ಮಾಡ್ಕೊರಿ. ಇವಾಗ ಕರೆಕ್ಟ್ ಆಗಿ ಈ ಜಾಯಿಂಟ್ ಇಂದ ಸ್ಟಿಚ್ ಮಾಡ್ತಾ ಹೋಗ್ರಿ. ಇವೆರಡು ಜಾಯಿಂಟ್ ಸೇರಿಸ್ರಿ.
ನೋಡ್ರಿ ಪ್ಯಾಂಟ್ ಸ್ಟಿಚಿಂಗ್ ಮುಗೀತೀಗ. ಈ ತರ ಇಲ್ಲಿ ನೀರಿಗೆ ಜಾಸ್ತಿ ಬಂದು ಅಂತಂದ್ರ ಸಫಿಸಿಯೆಂಟ್ ಆಗಿ ಕೂಡ್ತಾ ಇದೆ. ಹಾಕೊಂಡಾಗ ಯಾವ್ದೇ ರೀತಿ ಫಿಟ್ಟಿಂಗ್ ಏನು ಬರಂಗಿಲ್ಲ. ಇದೇ ತರನ ಸ್ಟಿಚ್ ಮಾಡ್ಕೊರಿ ನೀವು.